ಅಪ್ಪ, ನನ್ನನ್ನ ಬದುಕಿಸಿ, ನಾನು ನೀರಿನಲ್ಲಿ ಮುಳುಗುತ್ತಿದ್ದೇನೆ ಎಂದು ಕೂಗುತ್ತಲೇ ಕೊನೆ ಉಸಿರೆಳೆದ ಇಂಜಿನಿಯರ್. ಅಂದು ಜನವರಿ 16, 2026. 27 ವರ್ಷದ ಯುವರಾಜ್ ಮೆಹ್ತಾ ಎಂಬ ಇಂಜಿನಿಯರ್ ಕೆಲಸ ಮುಗಿಸಿಕೊಂಡು ಗುರುಗ್ರಾಮಿಂದ ತಮ್ಮ ನೊಯಾಡದಲ್ಲಿರುವ ಮನೆಗೆ ಮರಳುವಾಗ ದಟ್ಟ ಮಂಜಿನಿಂದಾಗಿ ದಾರಿ ಕಾಣದೆ ಮಾಲ್ ಮಾಡಲು ತೋಡಿದಂತಹ 30 ರಿಂದ 40 ಅಡಿ ಆಳದ ನೀರಿನ ಗುಂಡಿಗೆ ಬಿದ್ದಂತಹ ಯುವಕ ತನ್ನೆಲ್ಲ ಶಕ್ತಿಯನ್ನ ಮೀರಿ ಹೇಗೋ ಕಾರಿನ ಹೊರಗಡೆ ಬಂದು ಅದರ ಟಾಪ್ನ ಮೇಲೆ ಕುಳಿತು ಅಲ್ಲಿಂದ ತನ್ನ ತಂದೆಗೆ ತನ್ನ ಉಳಿಸುವಂತೆ ಲೊಕೇಶನ್ ಅನ್ನ ಕಳಿಸುತ್ತಾನೆ. ಇದನ್ನ ಟ್ರೇಸ್ ಮಾಡಿ ಬಂದಂತಹ ಪೊಲೀಸರು ಚಳಿ ಮತ್ತು ನೀರಿನ ಆಳಕ್ಕೆ ಹೆದರಿ ಯಾರೊಬ್ಬರು ನೀರಿಗೆ ಇಳಿಯೋದಿಲ್ಲ. ಆ ಕಡೆ ಕಾಪಾಡಿ ಸರ್ ಎಂದು ಕೇಳುತ್ತಿದ್ದರು. ಪೊಲೀಸರು ಮೌನವಾಗಿಯೇ ನೋಡುತ್ತಲೇ ಯೋಚಿಸುತ್ತಿದ್ದರು. ಇದರಿಂದ 2 ಗಂಟೆಗಳ ಕಾಲ ಬದುಕು ಸಾವಿನ ನಡುವೆ ಹೋರಾಡಿದಂತಹ ಯುವರಾಜ್ ಮೆಹ್ತಾ ಕೊನೆಗೂ ತಮ್ಮ ಕೊನೆಯುಸಿರನ್ನ ಎಳೆಯುತ್ತಾರೆ. ಇಲ್ಲಿ ಸರ್ಕಾರದ ನಿರ್ಲಕ್ಷ್ಯವೇ ತಪ್ಪು, ಬಿಲ್ಡರ್ಗಳು ಬ್ಯಾರಿಕೇಡ್ ಹಾಕದೆ ತೋರಿದಂತಹ ನಿರ್ಲಕ್ಷ್ಯವೇ ತಪ್ಪು, ನಾವೇ ಹಾರಿಸಿ ಕಳಿಸಿದಂತಹ ರಾಜಕಾರಣಿಗಳದೇ ತಪ್ಪು ಗೊತ್ತಿಲ್ಲ.